ಭಗವಂತನನ್ನ ಕಾಣಲು ಸರಳತೆ, ಸಾತ್ವಿಕತೆ, ಸಜ್ಜನಿಕೆಯ ಒಂದೇ ಮುಖ ಬೇಕು ಎಂದು ಮಹಾಮಂಡಲೇಶ್ವರ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಚಾತುರ್ಮಾಸ್ಯ ವ್ರತಾಚರಣೆಯ 23ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರದ ಮಾಗೋಡ ಮತ್ತು ಕುದ್ರಗಿ ಗ್ರಾಮ ಪಂಚಾಯತ್ ಕೂಟದಿಂದ ಗುರು ಸೇವೆ ಸ್ವೀಕರಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ಮನುಷ್ಯನಲ್ಲಿ ಅನೇಕ ಮುಖಗಳಿವೆ. ಒಂದೊಂದು ಮುಖ ಒಂದೊಂದು ಸಂದರ್ಭದಲ್ಲಿ ಹೊರಗೆ ಬರುತ್ತದೆ. ಭಗವಂತನ ದರ್ಶನ ಪಡೆಯಲು ಒಂದೇ ಮುಖ ಬೇಕು. ಸರಳತೆ, ಸಾತ್ವಿಕತೆ ಮತ್ತು ಸಜ್ಜನತೆಯ ಒಂದೇ ಮುಖ ಬೇಕು. ಈ ಜಗತ್ತಿನಲ್ಲಿ ಬದುಕಲು ನಾವು ಅನೇಕ ಮುಖಗಳನ್ನು ಪ್ರದರ್ಶನ ಮಾಡಬಹುದಂತೆ, ಆದರೆ ಪೂರ್ಣ ಸತ್ಯ, ಧರ್ಮ, ಆನಂದದೆಡೆಗೆ ಹೋಗಲು ಒಂದೇ ಸಾತ್ವಿಕತೆಯ ಮುಖ ಬೇಕು. ದೇವರ ನಾಮಗಳು, ಜಪಗಳು, ಮಂತ್ರಗಳು, ಆರಾಧನೆಗಳು ಭಗವಂತನ ಹತ್ತಿರ ಕೊಂಡೊಯ್ಯುತ್ತದೆ. ಬೆಳಗಿನಿಂದ ಕತ್ತಲಿನವರೆಗಿನ ಕರ್ಮಗಳು ಶುದ್ಧವಾಗಿರಬೇಕು. ಧೈರ್ಯದಲ್ಲಿ ಯಾವುದಕ್ಕೂ ಹಿಂಜರಿಕೆ ಇರಬಾರದು. ಪರಮಾತ್ಮನಲ್ಲಿ ಪೂರ್ಣ ಪ್ರೀತಿ ಇರಬೇಕು. ಆಗ ನಾವು ಭಗವಂತನಿಗೆ ಹತ್ತಿರವಾಗಲು ಸಾಧ್ಯ. ಅದಕ್ಕೆ ಈ ಚಾತುರ್ಮಾಸ್ಯ ಕಾರ್ಯಕ್ರಮ ಸಹಕಾರಿಯಾಗುತ್ತದೆ. ಧರ್ಮ ಜಾಗೃತಿಯ ಜೊತೆಗೆ ಭಕ್ತರಿಗೆ ಜ್ಞಾನ ನೀಡುವ ಕೈಂಕರ್ಯಗಳು ಕೂಡ ಇಲ್ಲಿ ನಡೆಯುತ್ತಿದೆ. ಇದರ ಪ್ರಯೋಜನ ಪಡೆಯುವಂತೆ ಶ್ರೀಗಳು ಕರೆ ನೀಡಿದರು. 8 ಗಂಟೆಗೆ ಆ ಪರಮಾತ್ಮನ ಪಾಂಡುರಂಗನ ವಿಗ್ರಹ ಪೂರ್ತಿ ಪಳಪಳಂತ ಉಳಿತಿರುವಂತಹ ವಿಗ್ರಹ ಪೂರ್ತಿ ಕಪ್ಪಾಗಿ ಬಿಟ್ಟಿದೆ. ಭಕ್ತರಿಗೆಲ್ಲ ಆಶ್ಚರ್ಯ, ಏನಪ್ಪ ಇದು? ರಾತ್ರಿ ಆ ಸ್ವಾಮಿಯ ವಿಗ್ರಹ ಅಷ್ಟು ಚೆನ್ನಾಗಿತ್ತು. ನಾವೆಲ್ಲ ಉಪವಾಸ ಮಾಡಿದ್ದೇವೆ, ಭಜನೆ ಮಾಡಿದ್ದೇವೆ, ಪಳಪಳ ಬಂಗಾರದಾಗಿ ಉಳಿತಾ ಇತ್ತು. ಇದು ಬೆಳಿಗ್ಗೆ ಹೋಗುವಾಗ ಮೂರ್ತಿ ಪೂರ್ತಿ ಕಪ್ಪಾಗಿದೆ. ಅಲ್ಲ, ಏನು ಅದ್ಭುತ, ಏನು ಆಶ್ಚರ್ಯ ಅಂತ ಎಲ್ಲ ನೋಡ್ತಾರೆ. ಅಷ್ಟೊತ್ತಿಗೆ ಆ ವ್ಯಾಪಾರಿ ಬಂದ, ವೈಶ್ಯ, ಅವನಿಗೆ ಗೊತ್ತಾಯ್ತು. ಅವನ ಹತ್ರ ಹೇಳ್ತಾನೆ, ಸ್ವಾಮಿ, ನಾನು ಒಂದು ಘೋರ ಅಪರಾಧವನ್ನು ಮಾಡಿದ್ದೇನೆ. ನಿನ್ನೆ ರಾತ್ರಿ ನಿಮಗೆ ಶುಂಠಿ ಅಂತ ಕೊಟ್ಟದ್ದು ಅದೊಂದು ಪಾಷಾಣ. ಆದ ಕಾರಣ ಭಗವಂತ ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಆ ವಿಷವನ್ನು ಪೂರ್ತಿ ಅವನೇ ಸೇವನೆ ಮಾಡಿ ಬಿಟ್ಟಿದ್ದಾನೆ. ಅವನ ವಿಗ್ರಹ ನೋಡುವಾಗ ಗೊತ್ತಾಗ್ತದೆ ಅಂತೆ. ಆಗ ಎಲ್ಲ ತದೇಕ ಚಿತ್ತದಿಂದ ವಿಠಲ್ ವಿಠಲ್ ಪಾಂಡುರಂಗ, ಜಯ ಹರಿ ವಿಠಲ್ ಪಾಂಡುರಂಗ ಪಾಂಡುರಂಗ ಅಂತ ಆಕಾಶ ಮುಟ್ಟುವರೆಗೆ ಆ ಭಗವಂತನ ವಿಠಲನ ಕೀರ್ತನೆಯನ್ನ ಮಾಡುತ್ತಾ ಮಾಡುತ್ತಾ ತನ್ಮಯರಾಗ್ತಾರೆ. ಆಗ ಭಜನೆ ಮಾಡುತ್ತಾ ಕಣ್ಣು ಬಿಟ್ಟು ನೋಡ್ತಾರೆ, ವಿಠಲನ ಮೂರ್ತಿ ಮತ್ತೆ ಬಂಗಾರದಾಗಿ ಹೊಳಿಲಿಕ್ಕೆ ಶುರುವಾಗಿದ್ದಂತೆ. ಇದು ಯಾಕೆ ಹೇಳ್ತೇನೆ ಅಂದ್ರೆ, ನೀನು ಹೊಳಿದ್ರೆ ಕೊನರುದಯ್ಯ ಅಂತ ದಾಸರು ಹೇಳ್ತಾರೆ. ಆ ಭಗವಂತ ಒಂದು ಒಪ್ಪಿದ್ರೆ, ನಿಮ್ಮನ್ನು ರಕ್ಷಿಸಬೇಕಂತ ಒಪ್ಪಿದ್ರೆ, ನಿಮ್ಮನ್ನು ಕಾಪಾಡಬೇಕಂತ ಒಪ್ಪಿದ್ರೆ, ಒಣಗಿದ ಮರ ಕೂಡ ಚಿಗುರುತ್ತೆ. ನೀನು ಒಲಿದ್ರೆ ಕೊನರುವುದಯ್ಯ ಅಂತೆ. ಆದ್ರೆ ಈಗಾಗಲೇ ನಮ್ಮ ಚಕ್ರವರ್ತಿ ಹೇಳಿದಾಗೆ ನಮ್ಮಲ್ಲಿರುವಂತಹ ಕಲ್ಮಶ ಉಂಟಲ್ಲ, ಶಂಕೆ ಉಂಟಲ್ವಾ, ಸಂಶಯ ಉಂಟಲ್ವಾ, ಮತ್ಸರಗಳು ಉಂಟಲ್ವಾ, ನಮಗೆ ಅನೇಕ ಮುಖಗಳು. ಒಂದು ಸಲ ಇಲ್ಲಿ ಮಾತಾಡುವಾಗ ಒಂದು ಮುಖ, ಹೊರಗೆ ಇನ್ನೊಂದು ಮುಖ, ಮತ್ತೆ ಮತ್ತೊಂದು ಮುಖ. ಸೆವರಲ್ ಫೇಸಸ್ ಆರ್ ದೇರ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತಾನೆ ಒಬ್ಬ. ಯಾವುದು? ಅವನು ಕ್ರಿಮಿನಾಲಜಿಯ ಪಿತಾಮಹ, ಅವನು ಇಂಗ್ಲೆಂಡಿನವ. ಅವನು ಹೇಳ್ತಾನೆ, ಸೆವರಲ್ ಫೇಸಸ್ ಆರ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರಲ್ಲಿ ಅನೇಕ ಮುಖಗಳಿದೆ. ಕೆಲವು ಮುಖಗಳು ಕೆಲವು ಸಲ ಹೊರಗೆ ಬರ್ತದೆ ಅಂತೆ. ಆದ ಕಾರಣ ಭಗವದ್ಭಕ್ತಿಗಾಗಿ ಭಗವಂತನ ಕಾಣಬೇಕಾದ್ರೆ ನಮಗೆ ಒಂದೇ ಸರಳತೆಯ, ಸಾತ್ವಿಕತೆಯ, ಸಜ್ಜನತೆಯ ಒಂದೇ ಮುಖ ಬೇಕಂತೆ. ಈ ಜಗತ್ತಿನಲ್ಲಿ ಬದುಕಲಿಕ್ಕಾಗಿ ಅನೇಕ ಮುಖವನ್ನ ನಾವು ಪ್ರದರ್ಶನ ಮಾಡಬಹುದಂತೆ. ಆದರೆ ಪೂರ್ಣ ಸತ್ಯದೆಡೆಗೆ, ಧರ್ಮದೆಡೆಗೆ, ಪೂರ್ಣ ಆನಂದದ ಎಡೆಗೆ ನಾವು ಹೋಗ್ಬೇಕಾದ್ರೆ ನಮಗೆ ಒಂದೇ ಒಂದು ಮುಖ ಬೇಕಂತೆ, ಸಾತ್ವಿಕತೆಯ. ಅದಕ್ಕೆ ನಾನು ಹೇಳಿಲ್ಲ, ವೇದ ಜ್ಞಾನಗಳಿರ್ಬೋದು, ಅಧ್ಯಾತ್ಮದ ಜ್ಞಾನಗಳಿರ್ಬೋದು, 1% ಇರ್ಬೋದು. ಈ ಜಗತ್ತಿನಲ್ಲಿ ಅಥವಾ ಈ ಭಾರತದಲ್ಲಿ 150 ಕೋಟಿ ಇದ್ರೆ 1 ಕೋಟಿ ಜನ ಪುಸ್ತಕ ಓದಿ ಜ್ಞಾನವನ್ನು ಪಡೆದಿರ್ಬೋದು. ಆದರೆ ಆ ಜ್ಞಾನವನ್ನು ಪ್ರಾಕ್ಟಿಕಲ್ ಆಗಿ ತನ್ನ ಹೃದಯದೊಳಗೆ ತುಂಬಿಸಿ, ತನ್ನ ಆತ್ಮನೊಳಗೆ ತುಂಬಿಸಿ, ಅದಕ್ಕೆ ಬೇದಂತ ಮನಸ್ಸು, ಬುದ್ಧಿ, ಚಿತ್ತಗಳನ್ನ ಏಕೀಕರಣಗೊಳಿಸಿ ಸಾತ್ವಿಕತೆಯ ಪ್ರವಾಹದೊಂದಿಗೆ ಹೋಗಬೇಕಾದ್ರೆ ಅಷ್ಟೇ ಸಮರ್ಥತೆ ಬೇಕಂತೆ. ನಾವೆಲ್ಲ ಕುರಿ ಮರಿಗಳಾಗಿದ್ದೇವೆ, ಸಿಂಹದ ಮರಿಗಳಾಗಿ ಅಂತ ವಿವೇಕಾನಂದರು ಹೇಳ್ತಾರೆ. ಸಿಂಹದ ಮರಿಗಳೆಂದ್ರೆ ಏನು? ಕುರಿ ಮರಿಗಳಾಗಿದ್ದೇವೆ ಅಂತ ಹೇಳ್ತಾರೆ. ಒಂದ್ಸಲ ಒಂದು ಗರ್ಭಿಣಿ ಸಿಂಹ ಒಂದು ಕುರಿ ಮಂದೆಯ ಮೇಲೆ ಹಾರಿ ಬಿಡ್ತದೆ, ದಾಳಿ ಮಾಡ್ತದೆ. ಅದಕ್ಕೆ ಗರ್ಭ ಪ್ರಸವ ಆಗ್ತದೆ. ಅಲ್ಲಿ ಒಂದು ಮರಿ ಬಿಡ್ತದೆ, ಸಿಂಹ ಸತ್ತೋಗ್ತದೆ. ಆ ಸಿಂಹದ ಮರಿಯನ್ನ ಕುರುಬ ಕೊಂಡೋಗಿ ಸಾಕ್ತಾನೆ. ಅದು ಸಾಕಿದಾಗ ಅದರೊಟ್ಟಿಗೆ ಇದ್ದು ಹುಲ್ಲು ತಿನ್ನದೇ ಅಭ್ಯಾಸ, ಕುರಿಮರಿ ಚೀರಿದಾಗೆ ಬೊಬ್ಬೆ ಹಾಕೋದು ಕೂಗುವುದೆಲ್ಲ ಆಯಿತು. ಈಗ ದೊಡ್ಡದಾಗಿದೆ. ಇನ್ನೊಂದು ಸಲ ಒಂದು ದೊಡ್ಡ ಒಂದು ಕಾಡಿನ ಸಿಂಹ ಇದರ ಮೇಲೆ ದಾಳಿ ಮಾಡಿತ್ತು. ಆಗ ಇದು ಕೂಗಿತ್ತು. ಯಾವುದೋ ಅಲ್ಲಿ ಮರಿಯಾಗಿ ಬೆಳೆದಂತ ಸಿಂಹ, ಅಯ್ಯೋ 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 ಅಂತ. ಅದಕ್ಕೆ ಅದು ಹೇಳ್ತಿ, ಯಾಕಯ್ಯ ನೀನು ನನ್ನ ಜಾತಿಯವ, ನೀನು ಯಾಕೆ ಭಯ ಪಡ್ತೀನಿ ಅಂತ. ಇವರಾದ್ರೆ ಕುರಿಗಳು, ನಮ್ಮ ಹಾರ ಇಲ್ಲ ಇಲ್ಲ, ನಾನು ಕುರಿ ಬಿಟ್ಟು ಬಿಡು.
ಯುವ ಬ್ರಿಗೇಡ್ ಸಂಸ್ಥಾಪಕ ಮತ್ತು ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲೆಬೇಲೆ ಅವರು ತಮ್ಮ ಯುವ ಬ್ರಿಗೇಡ್ನ ಕುಮಟಾ ತಂಡದೊಂದಿಗೆ ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಬಳಿಕ ಮಾತನಾಡಿದ ಅವರು, ಓರ್ವ ಸಾಧುವಿಗೆ ಮತ್ತು ಮಠಾಧೀಶರಿಗೆ ಚಾತುರ್ಮಾಸ್ಯ ಕೈಗೊಳ್ಳಲು ಹಲವು ಸ್ಥಳಗಳಿದ್ದರೂ ನಮ್ಮ ಊರನ್ನು ಆಯ್ಕೆ ಮಾಡಿಕೊಂಡಿರುವುದು ಮಹಾಭಾಗ್ಯ. ಚಾತುರ್ಮಾಸ್ಯದಿಂದ ಪ್ರತಿದಿನ ಗುರುಗಳ ದರ್ಶನ, ನಿತ್ಯ ಪ್ರವಚನಗಳ ಶ್ರವಣ ನಿಜಕ್ಕೂ ಮಹಾಭಾಗ್ಯ. ಆದರೆ ನಮ್ಮೆಲ್ಲರ ದಾರಿ ಗುರಿಯನ್ನು ಬಿಟ್ಟು ಚಲಿಸುತ್ತದೆ. ಹಾಗಾಗಿ ಭಗವಂತನೆಡೆಗೆ ಹೋಗುವ ಮಾರ್ಗ ತೋರಿಸಲು ತನ್ನೆಲ್ಲ ಶಕ್ತಿಯನ್ನು ತುಂಬಿ ಸದ್ಗುರುಗಳಾಗಿ ಗುರುಪೀಠದಲ್ಲಿ ಕೂರಿಸುತ್ತಾನೆ. ತನ್ನೆಡೆಗೆ ಬರುವ ಮಾರ್ಗವನ್ನು ಗುರುಗಳೇ ತೋರಿಸುತ್ತಾರೆ. ಜಗತ್ತನ್ನು ನಂಬಿ ಕೂತವರಿಗೆ ಗುರುಗಳ ಬಳಿ ಹೋಗಲು ಕೂಡ ಸಮಯ ಇರುವುದಿಲ್ಲ. ಆ ದಿಕ್ಕಿನಲ್ಲಿ ಹೋಗುವ ಮನಸ್ಸು ಇಲ್ಲದಿದ್ದರೆ ಗುರುಗಳಾದರೂ ಏನು ಮಾಡುತ್ತಾರೆ? ನಿರಂತರ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರಿಂದ ಪ್ರಾಮಾಣಿಕವಾದ ವೈರಾಗ್ಯ ಮೂಡಿ ಅದು ಆಧ್ಯಾತ್ಮಿಕ ಭಾವವನ್ನು ಜಾಗೃತಗೊಳಿಸುತ್ತದೆ. ಭಗವಂತನ ಮತ್ತು ಗುರುಗಳ ಮುಖವನ್ನು ಎಷ್ಟು ಸಾರಿ ನೋಡಿದರೂ ಸಾಕು ಎನಿಸುವುದಿಲ್ಲ. ಹಾಗಾಗಿ ಚಾತುರ್ಮಾಸ್ಯ ಭಾಗ್ಯವನ್ನು ಬದುಕನ್ನು ರೂಪಿಸಿಕೊಳ್ಳಲು ಬಳಸಿಕೊಳ್ಳಿ. ನಮ್ಮ ಮುಂದಿನ ಪೀಳಿಗೆಗೆ ಧರ್ಮದ ಸಂಸ್ಕಾರ ಕಲಿಸಿ ಎಂದು ಅವರು ಕರೆ ನೀಡಿದರು. ಶ್ರವಣದ ಭಾಗ್ಯ ಇದೆಯಲ್ಲ, ಅದು ನಿಜಕ್ಕೂ ಮಹಾಭಾಗ್ಯ ಅಂತ ನಾನಂತೂ ಯಾವಾಗಲೂ ಅಂದ್ಕೊಳ್ತೀನಿ. ಇಂಥ ಅವಕಾಶವನ್ನ ಯಾವತ್ತೂ ಬಿಡೋದಿಲ್ಲ ಅಂತ. ನಮ್ಮೆಲ್ಲರ ದಾರಿ ಗುರಿಯನ್ನ ಬಿಟ್ಟು ಪಕ್ಕಕ್ಕೆ ಚಲಿಸ್ಬಿಡತ್ತೆ. ಪಕ್ಕಕ್ಕೆ ಚಲಿಸೋದು ಹೇಗೆ? ನಾನು ಬಹಳ ಬಾರಿ ಇದನ್ನ ನೆನಪಿಸ್ಕೊಳ್ತೀನಿ. ನನಗೆ ಬಹಳ ಇಷ್ಟ ಆಗುವಂತ ಕಥೆ. ಅನೇಕರು ಹೇಳ್ತಾರೆ ಈ ಕತೆ ಬಹಳ ಚೆನ್ನಾಗಿದೆ, ನೀವು ಎಲ್ರಿಗೂ ಹೇಳ್ತೀರಾ. ಎಲ್ರಿಗೂ ಹೇಳೋದಲ್ಲ, ಅದು ನನಗೆ ನಾನೇ ಹೇಳ್ಕೊಡೋದು. ಹೀಗಾಗಿ ಮತ್ತೊಮ್ಮೆ ಹೇಳ್ಕೊಳ್ತೀನಿ, ನೀವು ಕೇಳಿಸ್ಕೊಡಿ ಅದನ್ನ ಅಂತ. ಬಹಳ ಸುಂದರವಾಗಿರುವಂತ ಕಥೆ. ಒಬ್ಬ ತಾಯಿ ತನ್ನ ಮಗುವನ್ನ ಜಾತ್ರೆಗೆ ಕರ್ಕೊಂಡು ಬರ್ತಾಳೆ. ಜಾತ್ರೆಗೆ ಕರ್ಕೊಂಡು ಬರ್ತಾಳೆ. ತಾಯಿಗೆ ಇರುವಂತ ಗುರಿ ಒಂದೇ, ಏನು? ಆ ಜಾತ್ರೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ದೇವರ ದರ್ಶನ ಮೊದಲು ತಗೋಬೇಕು, ಉಳಿದದೆಲ್ಲ ಆಮೇಲೆ. ಆದ್ರೆ ಮಗುವಿಗೆ ಏನ್ ಗೊತ್ತು? ಅದು ಮಗು ಏನ್ ಮಾಡುತ್ತೆ, ಹೊರಗಡೆ ಬರುತ್ತೆ, ಕಲರ್ಫುಲ್ ಆಗಿರುವಂತ ಪೆಂಡಾಲು, ಕಲರ್ಫುಲ್ ಆಗಿರುವಂತ ಜಾತ್ರೆಯ ಸಿಹಿ ತಿಂಡಿಗಳು, ಅಲ್ಲೊಂದು ಬಲೂನ್ ಮಾರಾಟದ ಅಂಗಡಿ, ವೆರೈಟಿ ಆಗಿರುವಂತ ಆಟದ ಸಾಮಾನುಗಳು. ಅಮ್ಮ ಇದು ಯಾವುದನ್ನು ನೋಡ್ತಿಲ್ಲ, ಕೈ ಹಿಡ್ಕೊಂಡು ದರ 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 ಎಳ್ಕೊಂಡು ಹೋಗ್ತಿದ್ದಾರೆ. ಜನ ತುಂಬಾ ಇದ್ರಂತೆ. ಮಗು ಸ್ವಲ್ಪ ನೋಡ್ತು, ಅಮ್ಮ ನಿಲ್ಲೋ ಕಾಣೋದಿಲ್ಲ ಅಂತ ಕೈ ಸ್ವಲ್ಪ ಕೊಸರಾಡ್ಕೊಂಡು ಬಿಡಿಸ್ಕೊಳ್ತು. ತಾಯಿ ಗೊತ್ತಾಗಲಿಲ್ಲ. ಅವಳು ಮೊದಲು ಗುರಿ ಇತ್ತು, ದೇವರ ದರ್ಶನ ಮಾಡಬೇಕು ಅಂತ. ದರ್ಶನಕ್ಕೆ ಅಂತ ಹೋದ್ಲು. ಅವಳು ದರ್ಶನ ಮಾಡಿದ್ಲು. ದರ್ಶನ ಮಾಡಿ ಸಂತೃಪ್ತಿಯಾಗಿ ಕೈ ನೋಡಿದ್ರೆ ಗೊತ್ತಾಯ್ತು ಮಗು ಇಲ್ಲ ಅಂತ. ಅವಳು ಹತ್ಲು, ಕಣ್ಣೀರ್ಗರ್ದ್ಲು, ನನ್ನ ಮಗು ಎಲ್ಲೋಯ್ತು ಅಂತ ಯಾರನ್ನೆಲ್ಲ ಕೇಳಿದ್ಲು, ಎಲ್ಲೂ ಸಿಗ್ಲಿಲ್ಲ. ಕೊನೆ ಪೊಲೀಸ್ ಸ್ಟೇಷನ್ಗೆ ಬರೆಸಿದ್ಲು. ಕೆಂಪು ಚಡ್ಡಿ ಹಾಕಿದ್ದಾನೆ, ಬಿಳಿ ಶರ್ಟ್ ಹಾಕಿದ್ದಾನೆ, ನೋಡ್ಲಿಕ್ಕೆ ಮುದ್ದಾಗಿದ್ದಾನೆ, ಒಂದು ಕುಂಕುಮ ಇಟ್ಟಿದ್ದೀನಿ, ಅವನೇನಾದ್ರೂ ಅಳ್ತಾ ಇದ್ದಿದ್ ಕಂಡ್ರೆ ದಯಮಾಡಿ ಮನೆಗೆ ಕಳಿಸ್ಕೊಡಿ ಅಂತ ಹೇಳಿ ಹೋಯ್ತು. ಈ ಮಗು ಏನ್ ಮಾಡ್ತು, ಬಲೂನ್ ಅಂಗಡಿ ಮುಂದೆ ನಿಂತಿತ್ತು. ಬಲೂನ್ ಆಡ್ತಾ ಇದ್ದೆ, ನೋಡ್ತಾ ಇದೆ. ಆ ಕಡೆ ಆಟದ ಸಾಮಾನು ನೋಡಿತ್ತು. ಕೊನೆಗೆ ಒಂದು ಸ್ವೀಟ್ ಅಂಗಡಿಯಲ್ಲಿ ನಿಂತ್ಕೊಳ್ತು. ಸ್ವೀಟ್ ಲೆಕ್ಕ ಹಾಕುವಾಗ ಎಕ್ಸ್ಟ್ರಾ ಆಗಿದೆಲ್ಲ ಕೆಳಗೆ ಬಿದ್ದಿರುತ್ತಲ್ಲ, ಆ ಬಿದ್ದಿರೋ ತಿನ್ಕೊಳ್ತು. ನಮ್ಮ ಮನೆಯಲ್ಲೂ ಇಷ್ಟ ಆನಂದ ಯಾವಾಗಲೂ ಸಿಗ್ಲಿಲ್ಲ ನನಗೆ ಅಂತ ಅದ್ ನೆನಪಿಸ್ಕೊಂಡು ಆನಂದವಾಗಿ ಕಾಲ ಕಳೀತು. ಆದ್ರೆ ಜಾತ್ರೆ 3 ದಿನ, 4ನೇ ದಿನ ಎಲ್ಲರೂ ಅಂಗಡಿ ಕ್ಲೋಸ್ ಮಾಡಿ ಹೋದ್ರು. ಆಗ ಈ ಮಗುಗೆ ತಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಮರ್ತು ಹೋಗಿದೆ, ಎಲ್ಲಿಂದ ಬಂದಿದ್ದೀನಿ ಅಂತ ಮರ್ತು ಹೋಗಿದೆ. ಅಮ್ಮನ ನೆನಪು ಆರಿ ಹೋಗಿದೆ. ಅದಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಚಾತುರ್ಮಾಸ್ಯದ 23ನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಮಾಗೋಡು ಮತ್ತು ಕುದರಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಗೋಡು 1, ಮಾಗೋಡು 2, ಮಳ್ಳಿಕೇರಿ, ಬಜೇಕೇರಿ, ಕೋಡ್ಲಗದ್ದೆ, ಕುದರಗಿ ಹಾಗೂ ತೆಂಗಾರ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಅಕ್ಷಯ ಏಕನಾಥ್ ನಾಯ್ಕ್ ದಂಪತಿ, ರಜತಗಿರಿ ಹೊನ್ನಾವರ ಇವರು ವೈಯಕ್ತಿಕ ಗುರುಪಾದುಕಾ ಪೂಜೆ ಸಲ್ಲಿಸಿದರು. ಸಮಸ್ತ ನಾಮಧಾರಿ ಸಮಾಜ ಬಾಳೆಮೆಟ್ಟು ಮಾಗೋಡು ಇವರು ಗುರು ಸೇವೆ ಸಲ್ಲಿಸಿದರು. ಬಳಿಕ ಗುರು ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿದರು. ಮಧ್ಯಾಹ್ನ ನಡೆದ ಅನ್ನಪ್ರಸಾದ ವಿತರಣೆಯಲ್ಲಿ ಭಕ್ತರು ಪಾಲ್ಗೊಂಡು ಕೃತಾರ್ಥರಾದರು. ಈ ಸಂದರ್ಭದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ಸಮಿತಿ ಅಧ್ಯಕ್ಷ HR ನಾಯ್ಕ್, ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ R ನಾಯ್ಕ್, ಪ್ರಮುಖರಾದ TT ನಾಯ್ಕ್ ಹೊನ್ನಾವರ, ಸುರೇಶ್ ನಾಯ್ಕ್ ಅರವಟ್ಟ, ಪ್ರಶಾಂತ್ ನಾಯ್ಕ್, ವೈಭವ್ ನಾಯ್ಕ್, ವಿಶ್ವನಾಥ್ ನಾಯ್ಕ್, ರಾಘವೇಂದ್ರ ನಾಯ್ಕ್, ನಿತ್ಯಾನಂದ್ ನಾಯ್ಕ್ ಇತರ ಸೇವಾಕರ್ತರು ಇದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಯಶವಂತ ನಾಯ್ಕರು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.